ಹಲೋ ಎವ್ರಿವನ್. ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ಅವರ ತಡರಾತ್ರಿ ಯೋಚನೆ ನಿಮ್ಮ ಬಗ್ಗೆ ಏನಿದೆ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರನ್ನ ನೆನಪಿಸ್ಕೊಳ್ಳಿ. ಅವ್ರ ಹೆಸರನ್ನ 3 ಬಾರಿ ಹೇಳಿ. ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರು ಫಾಲೋ ಮಾಡ್ತಿಲ್ಲ ಆದಷ್ಟು ಬೇಗ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು. ಓ ಮೈ ಗಾಡ್, 2 ಕಾರ್ಡ್ಸ್ ಒಟ್ಟಿಗೆ ಬಂದಿದೆ. ಓಕೆ, 5 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಹಾಗೆಯೇ 3 ಆಫ್ ಕಪ್ಸ್ ಬರ್ತಾ ಇದೆ, 3 ಆಫ್ ವ್ಯಾಂಡ್ಸ್ ಕೂಡ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್. ಓಕೆ, ದ ಹೈ ಪ್ರಿಸ್ಟರ್ಸ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಅವರ ತಡರಾತ್ರಿ ಯೋಚನೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮಿಬ್ರು ಮಧ್ಯೆ ಯಾವುದೋ ಒಬ್ರು ಬೇರೆ ವ್ಯಕ್ತಿಗೋಸ್ಕರ ನೀವಿಬ್ರು ಜಗಳ ಮಾಡಿಕೊಂಡು ಮನಸ್ತಾಪ ಮಾಡ್ಕೊಂಡಿರೋ ಹಾಗೆ, ಮಾತು ಬಿಟ್ಟಿರೋ ಹಾಗೆ ಇಲ್ಲಿ ಎನರ್ಜಿ ಇದೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ತಡರಾತ್ರಿ ಯೋಚನೆ ಅಂತ ನೋಡಿದಾಗ ಅವರು ಯಾವ ವ್ಯಕ್ತಿಗೋಸ್ಕರ ಜಗಳ ಮಾಡಿದ್ರು, ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ವ್ಯಕ್ತಿಗೋಸ್ಕರ ಜಗಳ ಆಡಿದ್ದೀರಾ ಅದನ್ನ ಇಲ್ಲಿ ತುಂಬಾ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಬೇರೆ ಯಾವುದೋ ವ್ಯಕ್ತಿಗೋಸ್ಕರ ನಮ್ಮಿಬ್ರು ಜಗಳ ಆಯ್ತಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಯಾರೊಬ್ರು 3ನೇ ವ್ಯಕ್ತಿಗೋಸ್ಕರ ಇಲ್ಲಿ ನಮ್ಮಿಬ್ರು ಸಂಬಂಧ ಹಾಳಾಗ್ತಾ ಇದೆಯಲ್ಲ, ಹಾಳಾಗಿದೆಯಲ್ಲ ಆಲ್ರೆಡಿ ಅನ್ನೋದ್ರ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಇನ್ನೊಂದು ಥಿಂಗ್, ಇಲ್ಲಿ 3rd ಪರ್ಸನ್ ಅಂತ ಯಾರು ಬಂದಿದ್ರು ಅಥವಾ 3ನೇ ವ್ಯಕ್ತಿ, ಬೇರೆ ವ್ಯಕ್ತಿಗೋಸ್ಕರ ನೀವೇನ್ ಜಗಳ ಮಾಡ್ಕೊಂಡಿದ್ದೀರಾ ಅವ್ರು ಹ್ಯಾಪಿ ಆಗಿದ್ದಾರೆ. ಆ 3ನೇ ವ್ಯಕ್ತಿ ಯಾರಿದ್ದಾರೆ ಅವ್ರು ಹ್ಯಾಪಿ ಆಗಿದ್ದಾರೆ. ಬಟ್ ನೀವಿಬ್ರು ಇಲ್ಲಿ ಸಫರ್ ಪಡ್ತಾ ಇದ್ದೀರಾ. ಅದಿಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್ಗೆ ರಿಯಲೈಸೇಷನ್ ಆಗ್ತಾ ಇದೆ. ಇವಾಗ ಅವ್ರಿಗೆ ಗೊತ್ತಾಗ್ತಿದೆ, ಬೇರೆಯವರಿಗೋಸ್ಕರ ನನ್ನ ಪರ್ಸನ್ ನಾನು ಕಳ್ಕೊಂಡೆ ಅನ್ನೋಂಥ ಒಂದು ರಿಯಲೈಸೇಷನ್ ಇಲ್ಲಿ ಅವ್ರಿಗೆ ಆಗ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಅವ್ರು ತಡರಾತ್ರಿ ಯೋಚನೆ ಅಂತ ನೋಡಿದಾಗ ನಿಮ್ಮ ಜೊತೆ ಕಳೆದಂಥ ಒಂದು ಹ್ಯಾಪಿ ಮೂಮೆಂಟ್ಸ್ನ ಅವ್ರು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ಅಂಡ್ ನೀವು ರೀಸೆಂಟ್ ಡೇಸಲ್ಲಿ ಎಲ್ಲೊಂದ್ ಕಡೆ ಟ್ರಾವೆಲ್ ಮಾಡಿದ್ದಿರ್ಬೋದು, ಅಥವಾ ಇಬ್ರು ಕೂಡ ಎಲ್ಲೊಂದ್ ಕಡೆ ಹೊರಗಡೆ ಹೋಗಿದ್ದೀರಾ, ಶಾಪಿಂಗ್ ಮಾಡೋಕೆ ಹೋಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸಮಥಿಂಗ್ ಎಲ್ಲೋ ಒಂದ್ ಕಡೆ ಪಾರ್ಕಿಗೆ ಹೋಗಿರ್ಬೋದು, ಹೊರಗಡೆ ಹೋಗಿದ್ದೀರಾ ಔಟ್ ಸೈಡ್. ಸೊ ಅದನ್ನ ಅವ್ರು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಜಗಳ ಆಗ್ಲಿಕ್ಕೂ ಮುಂಚೆ ನೀವೆಲ್ಲ ಒಂದ್ ಕಡೆ ಟ್ರಾವೆಲ್ ಮಾಡಿದ್ದೀರಾ. ಓಕೆ, ಟೆಂಪಲ್ಗೂ ಕೂಡ ವಿಸಿಟ್ ಮಾಡಿರ್ಬೋದು. ಸೊ ಅದೆಲ್ಲದನ್ನು ಕೂಡ ಅವ್ರು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ಬಟ್ ಅವ್ರು ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ತುಂಬಾ ಹಚ್ಕೊಂಡಿರೋ ಹಾಗೆ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿರೋ ಅಂತ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಹಾಗೇನೆ ಯಾರಿಗೆಲ್ಲ ಯಂತ್ರಗಳನ್ನ ಪಡ್ಕೊಳ್ಬೇಕು, ಹಾಗೆ ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೇಕಂತ ಇದ್ರೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಯಂತ್ರಗಳನ್ನು ಕೂಡ ನೀವು ಬುಕ್ ಮಾಡ್ಕೊಳ್ಬಹುದು. ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಬಿಟ್ಟು ಯಂತ್ರಗಳನ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.